ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅನುಸ್ ಕಿಚನ್ ಬ್ಲಾಗ್. ಟೈಮ್ ಬಂದು ಇವಾಗ 5:30 ಆಗಿದೆ. ಬೇಗನೆ ಎದ್ದು ಫ್ರೆಶ್ ಅಪ್ ಆಗಿ ನಾವು ನೇತ್ರಾವತಿ ರೆಸಾರ್ಟಲ್ಲಿ ಉಳ್ಕೊಂಡಿದ್ವಿ. ತುಂಬ ಚೆನ್ನಾಗಿದೆ ರೆಸಿಡೆನ್ಸಿ. ಯಾರಾದರೂ ಉಳ್ಕೋಬೇಕು ಅಂದರೆ ಆ ನೇತ್ರಾವತಿ ರೆಸಾರ್ಟ್ಗೆ ಹೋಗಿ ಉಳ್ಕೊಳ್ಳಿ. ಧರ್ಮಸ್ಥಳದಿಂದ 1 ಕಿಲೋಮೀಟರ್ ಇದೆ ಅಷ್ಟೇ. ಇವಾಗ ಬೆಳಗಿನ ಜಾವನೇ ಬಂದ್ವಿ ಧರ್ಮಸ್ಥಳಕ್ಕೆ. ಅಲ್ಲಿಂದ ಪಾಪುಗೆ ಮುಡಿ ಕೊಡಬೇಕಿತ್ತು, ಅದಕ್ಕೆ ಹೋಗ್ತಾ ಇದ್ದೀವಿ. ಎಷ್ಟು ವೆಹಿಕಲ್ಸ್ ಅಂದರೆ ತುಂಬ ಜನ ಇದ್ದರು. ಟೆಂಪಲ್ ಹತ್ರ ಬಂದ್ವಿ. ಇವಾಗ ಪಾಪುಗೆ ಮುಡಿ ಕೊಡೋಣ ಅಂತ. ಪಾಪುಗೆ ಮುಡಿ ಕೊಡೋಕ್ಕೆ ಟಿಕೆಟ್ಸ್ ಎಲ್ಲ ತಗೊಂಡ್ವಿ. ತುಂಬ ಕ್ಯೂ ಇತ್ತು, ಆದರೂ ಕೂಡ ಕ್ಯೂನಲ್ಲೇ ನಿಂತ್ಕೊಂಡು ತಗೊಂಡ್ವಿ. ಹರಕೆ ಮುಡಿ, ಪಂಚ್ ಮುಡಿ ಅಂತ ಇದೆ. ಎರಡಲ್ಲಿ ನೀವು ಯಾವುದು ಹರಕೆ ಮಾಡ್ಕೊಂಡಿರ್ತೀರ ಆ ಮುಡಿಗೆ ಟಿಕೆಟ್ ತಗೊಂಡು ಹೋಗ್ತಾ ಇದ್ದೀವಿ. ಇವಾಗ ನಮ್ಮ ಪಾಪು ಫುಲ್ ಖುಷಿಲಿದ್ದಾಳೆ, ಆಟ ಆಡ್ಕೊಂಡು. ಅವಳಿಗೆ ಗೊತ್ತಿಲ್ಲ ಮುಡಿ ಕೊಡ್ತಾರೆ ಅಂತ. ಆದರೆ ಮುಡಿ ತೆಗಿಯುವಾಗ ಫುಲ್ ಅಳ್ತಾ ಇದ್ಲು, ಹೆವಿ ಅಳ್ತಾ ಇದ್ಲು. ಅಲ್ಲಿರೋ ಮಕ್ಕಳಿಗೆ ಜಾಸ್ತಿ ಇವಳೇ ಅಳ್ತಾ ಇದ್ದಿದ್ದು. ಆದರೂ ಕೂಡ ನಮ್ಮ ಮನೆಯವರು ಅವಳನ್ನ ಕೂರಿಸ್ಕೊಂಡು ಮುಡಿ ಎಲ್ಲ ತೆಗ್ಸಿದ್ರು. ಈಗ ಅವಳಿಗೆ ಸ್ನಾನ ಎಲ್ಲ ಮಾಡಿಸಿ ಫ್ರೆಶ್ ಅಪ್ ಮಾಡಿ ಮತ್ತೆ ಇವಾಗ ಟೆಂಪಲ್ ಹತ್ರ ಬಂದ್ವಿ ದೇವರ ದರ್ಶನಕ್ಕೆ ಅಂತ. ತುಂಬ ಜನ ಇದ್ದರು ಫ್ರೆಂಡ್ಸ್. ನೋಡಿ ನೀವೇ ಎಷ್ಟು ಜನ ಇದ್ದಾರೆ ಅಂತ. ಮತ್ತು ಈಗ ದೇವ್ರ ದರ್ಶನಕ್ಕೆ ಅಂತ ಹೋದ್ವಿ. ತುಂಬ ರಶ್ ಇತ್ತು, ಅದಕ್ಕೆ ನಾವು 200 ರುಪೀಸ್ ಕೊಟ್ಟು ಟಿಕೆಟ್ ತಗೊಂಡು ಬೇಗ ದರ್ಶನ ಆಯಿತು. 1 ಅವರ್ ಎಲ್ಲ ದರ್ಶನ ಮುಗಿಸ್ಕೊಂಡು ಈಚೆ ಬಂದು ಫೋಟೋಸ್ ವಿಡಿಯೋಸ್ ಎಲ್ಲ ತಗೋತಾ ಇದ್ವಿ. ಫೋಟೋ ವಿಡಿಯೋಸ್ ಎಲ್ಲ ತಗೊಂಡ್ವಿ, ನಾಷ್ಟ ಮಾಡಿಕೊಂಡು ಮತ್ತೆ ಇವಾಗ ಟೆಂಪಲ್ ಮುಂದೆನೇ ಬಂದು ನಿಂತ್ಕೊಂಡು ಅಲ್ಲೇ ಒಂದು 5-10 ಮಿನಿಟ್ಸ್ ಕೂತಿದ್ವಿ. ಮತ್ತು ಈಗ ದೇವ್ರ ದರ್ಶನ ಎಲ್ಲ ಆಯಿತು, ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ನಮ್ಮ ರೂಮ್ ಕಡೆ ಹೊರಟ್ವಿ. ತುಂಬ ರಶ್ ಇತ್ತು ಫ್ರೆಂಡ್ಸ್. ಬೆಳಿಗ್ಗೆನೇ ದರ್ಶನ ಮಾಡಬೇಕು ಅಂದರೆ ಒಂದು 3 o'clockಗೆಲ್ಲ ಎದ್ದು ಫ್ರೆಶ್ ಅಪ್ ಆಗಿ ಕ್ಯೂನಲ್ಲಿ ನಿಂತ್ಕೊಂಡ್ರೆ ಧರ್ಮ ದರ್ಶನ ಪಡಿಬೋದು. ಇಲ್ಲ ಲೇಟಾಗಿ ಎದ್ದು ಹೋದರೆ ನಾವು 200 ರುಪೀಸ್ ಕೊಟ್ಟು ಟಿಕೆಟ್ ಪಡ್ಕೊಂಡು ದರ್ಶನ ಮಾಡ್ಬೋದು. 200 ರುಪೀಸಲ್ಲಿ 1 ಅವರ್ ಒಳಗಡೆ ಎಲ್ಲ ದರ್ಶನ ಆಗುತ್ತೆ. ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡೋಣ ಅಂದ್ಕೊಂಡ್ವಿ, ಬಟ್ ನೇತ್ರಾವತಿ ನದಿಯಲ್ಲಿ ನೀರಷ್ಟಿರಲಿಲ್ಲ. ಅದಕ್ಕೋಸ್ಕರ ನಾವು ಉಳ್ಕೊಂಡಿದ್ದ ರೆಸಿಡೆನ್ಸಿಯಲ್ಲೇ ಸ್ನಾನ ಮಾಡಿದ್ವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಮತ್ತು ಈಗ ನಮ್ಮ ಪಯಣ ಕುಕ್ಕೆ ಸುಬ್ರಹ್ಮಣ್ಯ ಕಡೆ ಹೊರಟ್ವಿ. ಕುಕ್ಕೆ ಸುಬ್ರಹ್ಮಣ್ಯ ಕಡೆ ಹೋಗುವಾಗ ಸೌತಡ್ಕ ಮಹಾಗಣಪತಿ ಟೆಂಪಲ್ ಇದೆ, ಅಲ್ಲಿಗೂ ಕೂಡ ಹೋಗ್ತಾ ಇದ್ದೀವಿ ಇವಾಗ ನಾವು. ನೋಡ್ತಿದ್ದೀರಲ್ಲ ಎಷ್ಟೊಂದು ವೆಹಿಕಲ್ಸ್ ಇದೆ. ಅವತ್ತು 2 days 2 ದಿನ ರಜೆ ಇದ್ರಿಂದ ಆಲ್ಮೋಸ್ಟ್ ಎಲ್ಲರೂ ಕೂಡ ಧರ್ಮ ದರ್ಶನಕ್ಕೆ ಪಡೆಯೋಕೆ ಅಂತಲೇ ಬಂದಿದ್ದರು ಧರ್ಮಸ್ಥಳಕ್ಕೆ. ನಾವು ಹೋಗಿದ್ವಿ, ತುಂಬ ಚೆನ್ನಾಗಿ ದರ್ಶನ ಆಯಿತು. ಇವಾಗ ಸೌತಡ್ಕ ಶ್ರೀ ಮಹಾಗಣಪತಿ ದೇವಸ್ಥಾನದ ಹತ್ರ ಬಂದ್ವಿ, ಅಲ್ಲೂ ಕೂಡ ಚೆನ್ನಾಗಿ ದರ್ಶನ ಆಯಿತು. ನಾವು ಹೋಗೋ ಸಮಯಕ್ಕೆ ದೇವ್ರಿಗೆ ದರ್ಶನ ಪೂಜೆ ಎಲ್ಲ ಮಾಡಿ ಮಹಾಮಂಗಳಾರತಿ ಮಾಡ್ತಾಯಿದ್ರು. ಅದನ್ನು ನೋಡಿಕೊಂಡು ನಾವು ಅಲ್ಲೇ ನಿಂತಿದ್ವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು ಅಲ್ಲಿ. ಮತ್ತು ಅಲ್ಲೇ ಪ್ರಸಾದ ಎಲ್ಲ ತಿನ್ಕೊಂಡು ಬಂದ್ವಿ. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಮಹಾಗಣಪತಿ ದೇವಸ್ಥಾನದಲ್ಲಿ. ಧರ್ಮಸ್ಥಳದಿಂದ ಒಂದು 2-3 ಕಿಲೋಮೀಟರ್ಸ್ ಅಷ್ಟೇ ಇರೋದು ಕುಕ್ಕೆ ಸುಬ್ರಹ್ಮಣ್ಯ ರೋಡು.
ಯಾರಾದರೂ ಹೋಗಿಲ್ಲ ಅಂದರೆ ಹೋಗಿ ನೋಡಿ ಒಂದ್ಸಲ, ತುಂಬ ಚೆನ್ನಾಗಿದೆ. ನಾವು ಹೋಗೋ ಸಮಯಕ್ಕೆ ಸರಿಯಾಗಿ 12 ಗಂಟೆಗೆ ಮಹಾಮಂಗಳಾರತಿಯನ್ನು ಮಾಡ್ತಾಯಿದ್ರು. ಅದಕ್ಕೆ ನಾವು ಅಲ್ಲೇ ನಿಂತ್ಕೊಂಡು ಮಹಾಮಂಗಳಾರತಿ ಪಡ್ಕೊಂಡು ಮತ್ತೆ ಅಲ್ಲೇ ಸಿಗೋ ಪ್ರಸಾದನ ತಿಂದ್ಕೊಂಡು ಹೊರಟ್ವಿ. ಮತ್ತು ಅಲ್ಲಿ ಗಂಟೆ ಗಣಪ ಅಂತ ಹೇಳಿ ಕರೀತಾರೆ. ಹೋಗೋ ಭಕ್ತಾದಿಗಳೆಲ್ಲ ಹರಕೆ ಮಾಡಿಕೊಂಡು ಒಂದೊಂದು ಗಂಟೆಯನ್ನು ಕೂಡ ಅಲ್ಲೇ ಕಟ್ಟು ಬರ್ತಾರೆ. ಅವ್ರ ಹರಕೆ ಆಸೆ ನೀಡೇರಿದ ನಂತರ ಮತ್ತೆ ಅವರು ಅಲ್ಲಿಗೋಗಿ ಗಂಟೆಯನ್ನು ಕಟ್ಟು ಹರಕೆಯನ್ನು ತೀರಿಸ್ಕೊಂಡು ಬರ್ತಾರೆ. ಯಾರಾದರೂ ಹೋಗಿಲ್ಲ ಅಂದರೆ ಹೋಗಿ, ತುಂಬ ಚೆನ್ನಾಗಿದೆ ಗಣಪತಿ ದೇವಸ್ಥಾನ. ಮತ್ತು ಇವಾಗ ನಮಗೂ ಮಹಾಮಂಗಳಾರತಿಯನ್ನು ಕೊಟ್ಟರು. ನಾವು ಮಹಾರತಿ ತಗೊಂಡು ಪ್ರಸಾದಕ್ಕೆ ಅಂತ ಬಂದ್ವಿ. ಮತ್ತು ದಾರಿಲಿ ಬರ್ತಾ ಮಟ್ಕಾ ಲೈಮ್ ಸೋಡಾನು ಕುಡಿದ್ವಿ ಇಬ್ಬರೂ. ತುಂಬ ಚೆನ್ನಾಗಿತ್ತು. ನಾನಂತೂ ಫುಲ್ ಎಂಜಾಯ್ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಅಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದ್ವಿ ನಾವು. 4 ಆಗಿತ್ತು ಸುಬ್ರಹ್ಮಣ್ಯಕ್ಕೆ ಬರೋಷ್ಟರೊಳಗೆ. ಅಲ್ಲೇ ನದಿಯಲ್ಲಿ ಸ್ನಾನ ಮಾಡಿಕೊಂಡು ನಮ್ಮ ಪಾಪು ತುಂಬ ಖುಷಿ ಪಟ್ಕೊಂಡು ಸ್ನಾನ ಮಾಡಿಸ್ತಾ ಇದ್ದಾಳೆ ನೋಡಿ. ಎಂಜಾಯ್ ಮಾಡ್ತಿದ್ದಾಳೆ ಅವಳು ಆಟ ಆಡಿಕೊಂಡು ನೀರಲ್ಲೆಲ್ಲ. ಅಲ್ಲಿಂದ ಸ್ನಾನ ಎಲ್ಲ ಮುಗಿಸಿ ಟೆಂಪಲ್ ಕಡೆ ಬಂದ್ವಿ, ಕುಕ್ಕೆ ಸುಬ್ರಹ್ಮಣ್ಯದ ಹತ್ರ. ಅಲ್ಲೂ ಕೂಡ ತುಂಬ ರಶ್ ಇತ್ತು. ಆದರೂ ನಾವು 100 ರೂಪೀಸ್ ಕೊಟ್ಟು ಟಿಕೆಟ್ ತಗೊಂಡು ಕ್ಯೂನಲ್ಲಿ ಬಂದ್ವಿ. ಒಂದು ಹಾಫ್ ಆನ್ ಅವರಲ್ಲೆಲ್ಲ ದರ್ಶನ ಆಯಿತು. ಅಲ್ಲೂ ನೋಡ್ತಿದ್ದೀರಲ್ಲ ಎಷ್ಟು ಜನ ಇದ್ದಾರೆ ಅಂತ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ. ಟೆಂಪಲ್ ಒಳಗಡೆ ಫೋನ್ ಅಲೋ ಇಲ್ಲ ಅಂತ ಫೋನೆಲ್ಲ ಸೈಲೆಂಟ್ ಮಾಡಿದ್ವಿ ನಾವು. ಅದಕ್ಕೆ ವೀಡಿಯೋಸ್ ಏನೂ ತಗೊಂಡಿರಲಿಲ್ಲ. ಈಚೆ ಬಂದು ಫೋಟೋ ವೀಡಿಯೋಸ್ ಎಲ್ಲ ತಗೋತಾ ಇದ್ದೀವಿ. ನಾವು ಈಗ ಅಲ್ಲಿಂದ ಪೂಜೆ ಎಲ್ಲ ಮಾಡಿಕೊಂಡು ದರ್ಶನ ಎಲ್ಲ ಪಡ್ಕೊಂಡು ಮತ್ತೆ ಮಡಿಕೇರಿ ಕಡೆ ಬಂದ್ವಿ. ಮಡಿಕೇರಿ ರೋಡ್ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಆದರೂ ಜಾಸ್ತಿ ಘಾಟ್ ಸೆಕ್ಷನ್ ಇರೋದ್ರಿಂದ ವಾಮೆಂಟ್ ಆಯಿತು, ತುಂಬ ತಲೆಯೆಲ್ಲ ಸುತ್ತುತ್ತಾ ಇತ್ತು. ಆದರೂ ತುಂಬ ಚೆನ್ನಾಗಿದೆ ಆ ನೇಚರು. ನೀವು ಒಂದ್ಸಲ ಯಾರು ಹೋಗಿಲ್ಲ ಅಂದರೆ ಹೋಗಿ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್ ಹೇಗಿದೆ ನೇಚರ್ ಅಂತ ಹೇಳಿ. ನೀವೇ ನೋಡ್ತಿದ್ದೀರಲ್ಲ, ಆ ಕಡೆ ಈ ಕಡೆ ಕಾಡು ಮಧ್ಯ ರೋಡು, ತುಂಬ ಚೆನ್ನಾಗಿದೆ. ಹೀಗಿತ್ತು ನಮ್ಮ ಧರ್ಮಸ್ಥಳದ ಟ್ರಿಪ್ಪು. ಧರ್ಮಸ್ಥಳ, ಸೌತಡ್ಕ ಗಣಪತಿ ದೇವಸ್ಥಾನ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್. ಹಾಗೆ ಬರ್ತಾ ಮಡಿಕೇರಿನೂ ಕೂಡ ನೋಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿದೆ. ಯಾರಾದರೂ ಧರ್ಮಸ್ಥಳ ಕಡೆ ಹೋಗಿಲ್ಲ ಅಂದರೆ ಹೋಗಿ ನೋಡಿ. ಬರ್ತಾ ಇದೇ ರೋಡಲ್ಲಿ ಬನ್ನಿ, ತುಂಬ ಚೆನ್ನಾಗಿದೆ ವ್ಯೂಸ್ ಎಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಮಾಡೋ ವೀಡಿಯೋಸ್ನ ಫಸ್ಟ್ ನೋಡಿ.
ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವ್ಲಾಗ್.